ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಆಲ್ಕಟೆಲ್ ಅನ್ನೋ ಕಂಪನಿ ಒಂದು ಮೊಬೈಲ್ ಬ್ರ್ಯಾಂಡ್ನ ರಿಲೀಸ್ ಮಾಡ್ತಿದೆ ಇಂಡಿಯಾದಲ್ಲಿ. ಅದು ಸೊ V3 ಸೀರೀಸ್ ಬಿಡ್ತಾ ಇದ್ದಾರೆ 3 ವೇರಿಯಂಟಲ್ಲಿ, ಕ್ಲಾಸಿಕ್, ಪ್ರೋ ಮತ್ತು ಅಲ್ಟ್ರಾ ಅಂತ. ಅಂದರೆ ತುಂಬ ಚೆನ್ನಾಗಿದೆ. ಇದ್ರದ್ದು ಡಿಸ್ಪ್ಲೇ ಬಂದ್ಬಿಟ್ಟು NXT ಪೇಪರ್ ಡಿಸ್ಪ್ಲೇ. ನೀವು ಹೆಸರು ಕೇಳಿರೋಕ್ಕಿಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ ಡಿಸ್ಪ್ಲೇ. ಬ್ಯಾಕ್ ಬಂದ್ಬಿಟ್ಟು ಗ್ಲಾಸ್ ಇದೆ. ಫುಲ್ ಕಿಟ್ ಸಿಗ್ತಾ ಇದೆ. ನಿಮ್ಮ ಮೊಬೈಲಲ್ಲಿ ಏನೇನು ಇರಬೇಕು ಎಲ್ಲ ಕಿಟ್ ಸಿಗ್ತಾ ಇದೆ. ಜಾಕ್ ಇದೆ, ಹೆಡ್ ಜಾಕ್ ಇದೆ. ಯಾಕಂತಂದರೆ ತುಂಬ ಜನಕ್ಕೆ ಹೆಡ್ ಜಾಕ್ ಯೂಸ್ ಮಾಡಬೇಕಂತ ಆಸೆ ಇರುತ್ತೆ, ಬಟ್ ಇವಾಗ ಈಗಿನ ಮೊಬೈಲ್ಗಳಲ್ಲಿ ಹೆಡ್ ಜಾಕ್ ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಮತ್ತು ಇದು ಫಸ್ಟ್ ಆಫ್ ಆಲ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಇದನ್ನ ಪ್ರಮೋಷನ್ ಮಾಡ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದ ಬ್ರ್ಯಾಂಡ್ಗಳು ಜಾಸ್ತಿ ಸೇಲ್ ಆದಾಗ ಇಲ್ಲಿ ಎಂಪ್ಲಾಯೀಸ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ದಯವಿಟ್ಟು ಫ್ರೆಂಡ್ಸ್, ಈ ಮೊಬೈಲ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ guruji.com ಅಂತ ಇದೆ. ಇಲ್ಲ ಅಂತ ಹೇಳಿದ್ರೆ ಫಾಲೋ ಇಂಡಿಯಾ ಆಲ್ಕಟೆಲ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲೂ ಚೆಕ್ ಮಾಡ್ಬೋದು. ಇಲ್ಲಾಂದ್ರೆ ಫಾಲೋ alcatel.in ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲೂ ಫಾಲೋ ಮಾಡ್ಬೋದು. ಈ ಮೊಬೈಲ್ದು ಮೋರ್ ಇನ್ಫಾರ್ಮೇಷನ್ ಈಗ June 2 ರಿಲೀಸ್ ಆಗ್ತಾ ಇದೆ. ಇವಾಗ ಫ್ಲಿಪ್ಕಾರ್ಟಲ್ಲಿ ನೋಟಿಫೈ ಬಿಟ್ಟಿದ್ದಾರೆ, ದಯವಿಟ್ಟು ಅಲ್ಲೂ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡ್ಬೋದು. ಇದನ್ನ ನೀವು ಹೈಯರ್ ಬ್ರ್ಯಾಂಡ್ ಯಾವುದೆಲ್ಲ ಇದೆ ಅದಕ್ಕೆ ಇದನ್ನ ಕಂಪೇರ್ ಮಾಡ್ಬೋದು. ಸಾಫ್ಟ್ವೇರ್ ವೈಸ್ ಆಗಿರ್ಬೋದು, OS ವೈಸ್ ಆಗಿರ್ಬೋದು, ಮೊಬೈಲ್ ಕ್ಯಾಮ್ರಾ ವೈಸ್ ಆಗಿರ್ಬೋದು, ಎಲ್ಲರೂ ಆಲ್ ಇಸ್ ಗುಡ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಇದ್ರ ಬಗ್ಗೆ ಆಲ್ಮೋಸ್ಟ್ 8 to 10 ವೀಡಿಯೋಸ್ ನೋಡಿದ್ದೀನಿ. guruji.com ಅಂತ ಒಂದು ವೆಬ್ಸೈಟ್ ಇದೆ ಹಿಂದಿದು. ಸೊ ಅದರಲ್ಲಿ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಒಂದ್ಸತಿ ನೀವು ಅದನ್ನ ವಿಸಿಟ್ ಮಾಡಿ, ಅದ್ರ ಬಗ್ಗೆ ಚೆಕ್ ಮಾಡಿ. ಮತ್ತು ಫ್ಲಿಪ್ಕಾರ್ಟಲ್ಲಿ ಆಲ್ರೆಡಿ ಇದ್ರದ್ದು ನೋಟಿಫೈ ಬಿಟ್ಟಿದ್ದಾರೆ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಕೌಂಟ್ ಕ್ರಿಯೇಟ್ ಮಾಡಿ. June 2 ಇದು ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಯಾಕಂತಂದರೆ ಬೇರೆ ಬ್ರ್ಯಾಂಡ್ಗೆ ಟಕ್ಕರ್ ಕೊಡೋಂಥ ಮೊಬೈಲ್ ಬಂದಿದೆ, ನಮ್ಮ ಇಂಡಿಯಾದವರೇ ರೆಡಿ ಮಾಡಿರೋಂಥ ಮೊಬೈಲು. ಸೊ ಒಂದ್ಸತಿ ಇದ್ರ ಬಗ್ಗೆ ನೋಡಿ, ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೈ ಮಾಡಬೇಕು ಅಂದರೆ ಗ್ಯಾರಂಟಿ ಬೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.